ಮಕರ ರಾಶಿಯವರಿಗೆ ಬಹಳ ಸಮಯದಿಂದ ಕಾಯ್ತಾ ಇರುವಂತಹ ಗುರುಬಲ ಪ್ರಾಪ್ತಿ ಆಗ್ತಾ ಇದೆ. ಇದರ ಕುರಿತಾಗಿ ಯಾವ ಅದೃಷ್ಟದ ಬಾಗಿಲು ನಿಮ್ಮ ಜೀವನದಲ್ಲಿ ಓಪನ್ ಆಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಹಳ ವಿಶೇಷವಾಗಿ ಮಕರ ರಾಶಿಯ ಒಂದು ವಿಶೇಷ ಸಂಚಿಕೆಗಳು ಮುಂದಿನ ದಿನದಲ್ಲಿ ಬರ್ತಾ ಇದೆ. ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಜೀವನದಲ್ಲಿ ಉದ್ಯೋಗ ಸಮಸ್ಯೆಗಳು ಅಥವಾ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು, ಗಂಡ ಹೆಂಡತಿ ನಡುವೆ ದಿನನಿತ್ಯ ಕಿರಿಕಿರಿ ಆಗ್ತಾ ಇರುವಂತದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ನೇರವಾಗಿ ಬರದೇ ಇರುವಂತವರು ಕರೆಯ ಮುಖಾಂತರ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ಬಹಳ ವಿಶೇಷವಾಗಿ ಗುರುಗ್ರಹದ ಸಂಚಾರ ಜೂನ್ 2ರಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. ಇದರ ಕುರಿತಾಗಿ ಗೋಚಾರ ಫಲ ಏನೇನಿದೆ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗೋಚಾರ ಫಲಗಳು, ಯಾವ ಗ್ರಹ ಯಾವ ಮನೆಯ ಪ್ರವೇಶ ಮಾಡ್ತಾ ಇದೆ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೋಡೋದಾಯ್ತು ಅಂದ್ರೆ, ಜೂನ್ 2ನೇ ತಾರೀಕು ಬಹಳ ಜನರು ಕಾಯ್ತಾ ಇರುವಂತದ್ದು. ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. 8ನೇ ತಾರೀಕು ಶುಕ್ರ ಗ್ರಹ ಕೂಡ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. 15ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 21ಕ್ಕೆ ಕುಜಗ್ರಹ ವೃಷಭ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 22ನೇ ತಾರೀಕಿಗೆ ಬುಧಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡುವಂಥದ್ದು. ಅಲ್ಲಿಗೆ ಕರ್ಕಾಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಮ್ಮಿಲನ ಆಗ್ತಕ್ಕಂಥದ್ದು ತುಂಬಾ ಫೈನಾನ್ಷಿಯಲ್ ಗೇನ್ಸ್ ಎಲ್ಲವನ್ನ ಕೂಡ ತಂದು ಕೊಡುತ್ತೆ. ಅದೇ 29ನೇ ತಾರೀಕು ಮತ್ತೆ ಬುಧ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಯ ಹಿಂತಿರುಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು 3 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು. ಅದು ಬುಧ ಗುರು ಶುಕ್ರ. ಇದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳುವಂತದ್ದಾಗ್ಬೋದು, ಅಥವಾ ಯೋಗಗಳು. ಪ್ರತಿಯೊಂದು ರಾಶಿಗೂ ಕೂಡ ಯೋಗವನ್ನ ಇದು ಕ್ರಿಯೇಟ್ ಮಾಡುತ್ತೆ. ನಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ, ತುಂಬಾ ದುಡ್ಡಿನ ಸಮಸ್ಯೆಗಳಿದೆ ಅಂತ ಹೇಳಿ ಬಹಳಷ್ಟು ಜನ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬರಬೇಕಾಗಿರುವಂತಹ ದುಡ್ಡು ಸರಿಯಾದ ಸಮಯಕ್ಕೆ ನಮಗೆ ಬಂದು ತಲುಪ್ತಾ ಇಲ್ಲ, ಸಾಲ ಬಾಧೆಯಿಂದ ನಮಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಬಹಳಷ್ಟು ಜನರು ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು ಒಂದು 3 ತಿಂಗಳ ಹಿಂದೆ ಇರಬಹುದು, ಮಂಜುನಾಥ್ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮುಖಾಂತರದಲ್ಲಿ. ಅವ್ರಿಗೆ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ಪರಿಹಾರ ಆಗಿರುತ್ತೆ, ಅಭಿವೃದ್ಧಿನೂ ಹೊಂದಿರ್ತಾರೆ. ಆ ನಂತರ ಅವ್ರು ಕೇಳ್ತಾರೆ, ಫೈನಾನ್ಸ್ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಹೇಳಿ. ಆಗ ಅವ್ರಿಗೆ ವಿಶೇಷವಾದ ಪರಿಹಾರ ನಾನು ಸೂಚಿಸಿರ್ತೀನಿ. ಅದೇನಂದ್ರೆ ಧನ ವಶೀಕರಣ ಮಣಿಗಳಾಗಿರುತ್ತೆ. ಧನ ಆಕರ್ಷಣೆ, ಧನ ವಶೀಕರಣ ಮಣಿಗಳು. ಇದನ್ನ ಕೈಯಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೆ. ಜಸ್ಟ್ 7 ದಿವಸದಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೂಡ ಬಂದಿರೋದಿದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಅದರ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಣಿಗಳನ್ನು ಬೇಕಾದವರು ತರಿಸಿ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು. 2ನೇ ತಾರೀಕು ಗುರುಗ್ರಹ ಕರ್ಕಾಟಕ ರಾಶಿಯ ಪ್ರವೇಶ 7ನೇ ಮನೆ ಮಾಡ್ತಾ ಇರುವಂತದ್ದು. ಇದು ಗುರುವಿಗೆ ಉಚ್ಚ ಸ್ಥಾನ ಆಗಿರುತ್ತೆ. ಕಳೆದ 2-3 ವರ್ಷಗಳಿಂದ ಮಕರ ರಾಶಿಯವರು ಏನೇನು ಕಷ್ಟ ಅನುಭವಿಸಿದ್ರು, ಏನೇನು ದುಃಖದಲ್ಲಿದ್ರು ಎಲ್ಲವೂ ಕೂಡ ದೂರ ಆಗುತ್ತೆ. ಶನಿ ಪ್ರಭಾವ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಗೆ ನಿಮ್ಮ ರಾಶಿಯಾಧಿಪತಿ ಶನಿ. ಹಾಗಾಗಿ ರೇವತಿ ನಕ್ಷತ್ರಕ್ಕೆ ಈ ಒಂದು ಶನಿ ಗ್ರಹದ ಪ್ರವೇಶ ಆಗ್ತಾ ಇರೋದ್ರಿಂದ ಧೈರ್ಯ, ಆತ್ಮಬಲ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಜೂನ್ ತಿಂಗಳು ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ. ಜೂನ್ ತಿಂಗಳ ಪ್ರಮುಖ ಅಂಶಗಳೇನಪ್ಪಾ ಅಂತಂದ್ರೆ, ಮಾನಸಿಕ ಸ್ಥಿತಿ ಸ್ಟೆಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ, ನೆಮ್ಮದಿ ಅನ್ನೋದು ವಾಪಸ್ ಬರುತ್ತೆ. ಕಳೆದುಕೊಂಡಿದ್ದಂತಹ ನೆಮ್ಮದಿ, ಬಹಳ ಸಮಯದಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತವರಿಗೆ ಖಂಡಿತವಾಗ್ಲೂ ಒಳ್ಳೆ ಸಂದರ್ಭ ಇದಾಗಿರುತ್ತೆ. ವಿಚ್ಛೇದನದ ಹಂತಕ್ಕೆ ಹೋಗಿದ್ದ ಸಂಬಂಧಗಳು ಕೂಡ ಸುಧಾರಣೆ ಆಗುತ್ತೆ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಹಾಗೂ ಒಂದು ಹೊಸದಾಗಿ ಮದುವೆ ಬಯಸ್ತಾ ಇರುವಂತವ್ರು, ಮದುವೆ ಆಗ್ಬೇಕು ಅಂತ ನೋಡ್ತಾ ಇರುವಂತವರಿಗೆ ಒಳ್ಳೆ ಪ್ರೊಫೈಲ್ಗಳು ಕೂಡ ಸಿಗುತ್ತೆ. ಸಮಾಜದಲ್ಲಿ ನಿಮಗೆ ಒಂದಷ್ಟು ಸ್ಥಾನಮಾನಗಳು ಕೂಡ ಲಾಭ ಆಗುತ್ತೆ. ಹಾಗೂ ನಿಮಗೆ ಗೌರವದಿಂದ ಜನ ನಿಮ್ಮನ್ನ ಕಾಣ್ತಾರೆ. ಇನ್ನು ಉದ್ಯೋಗದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಹೊಸ ಕೆಲಸದ ಅವಕಾಶಗಳು ನಿಮಗೆ ಸಿಗುವಂತದ್ದು, ಅಥವಾ ಕೆಲಸಕ್ಕೆ ಬಹಳ ಹಿಂದೆ ಒಂದು ಅಪ್ಲೈ ಮಾಡಿದ್ದೆ ಅವರಿಗೆ ಇಂಟರ್ವ್ಯೂ ಕರೆಯುವಂತದ್ದು, ಈ ರೀತಿ ಸಂಭವಗಳು ಬರುತ್ತೆ. ಜೂನ್ 10ರ ನಂತರ ಸಂಬಳ ಹೆಚ್ಚಾಗುತ್ತೆ. ಯಾಕಂದ್ರೆ ಶುಕ್ರ 7ನೇ ಮನೆಗೆ ಬರ್ತಾ ಇರೋದ್ರಿಂದ ಲಾಭ ಜಾಸ್ತಿ ಆಗುತ್ತೆ.
ಇನ್ನು ವ್ಯಾಪಾರ ಕೈತಪ್ಪಿ ಹೋಗ್ತಾ ಇರುವಂತಹ ಬಿಸ್ನೆಸ್ ಆಗಿರ್ಬೋದು, ಡೀಲ್ಗಳಾಗಿರ್ಬೋದು, ಎಲ್ಲವೂ ಕೂಡ ರಿಯಲ್ ಎಸ್ಟೇಟ್, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂತವರಿಗೆ ಹೆಚ್ಚಿನ ಲಾಭ ಆಗುತ್ತೆ. ಇನ್ನು ಬ್ಯಾಂಕಿಂಗ್ ಮತ್ತು ಐಟಿ ಸೆಕ್ಟರ್ ಅಲ್ಲಿ ಇರುವಂತವರಿಗೆ, ಸಾಫ್ಟ್ವೇರ್, ಮಾರ್ಕೆಟಿಂಗ್, ಆನ್ಲೈನ್ ಕ್ಷೇತ್ರದಲ್ಲಿರುವಂತವರಿಗೆ ಉತ್ತಮ ಸಂದರ್ಭ ಇದಾಗಿರುತ್ತೆ. ವಿದೇಶದಲ್ಲಿ ಓದಬೇಕು ಅಂತ ಹೇಳಿ ಬಯಸ್ತಾ ಇರುವ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಂದರ್ಭದಲ್ಲಿ ಸಮಸ್ಯೆಗಳೇನಾದ್ರು ಆಗ್ತಾ ಇತ್ತು ಅಂದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ. ವಿದ್ಯಾರ್ಥಿಗಳು ಕೇವಲ ಗುರಿಯ ಕಡೆ ಮಾತ್ರ ಗಮನ ಇಟ್ಕೊಳ್ಳಿ, ಉತ್ತಮ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ತಾಯಿಯ ಆರೋಗ್ಯದ ಕಡೆ ಗಮನ ಇರಬೇಕಾಗುತ್ತೆ. ವಿಶೇಷವಾಗಿ ಹಲ್ಲು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ಬೋದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು. ಸರ್ಕಾರಿ ಕೆಲಸದಲ್ಲಿರುವಂತವರಿಗೆ ಅಥವಾ ಕೆಲಸ ಐಟಿ ಪ್ರೊಫೆಷನ್ ಯಾರಿರ್ತಾರಲ್ಲ ಅವರೆಲ್ಲರೂ ಸ್ವಲ್ಪ ನೀವು ಒಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಬೇರೆ ಟೀಮ್ ಹಾಕುವಂತ ಸಂದರ್ಭ ಕೂಡ ಬರುತ್ತೆ. ಇದರಿಂದಾಗಿ ನಷ್ಟ ಅಲ್ಲ, ಲಾಭನೇ ಜಾಸ್ತಿ ಆಗುತ್ತೆ. ಇನ್ನ ಮನೆಯಲ್ಲಿ ಸುಖ ನೆಮ್ಮದಿ ಹೆಚ್ಚಾಗುವಂತಹ ಸಂದರ್ಭ ಹಾಗೂ ರಿಯಲ್ ಎಸ್ಟೇಟ್ ಮತ್ತು ಕಮಿಷನ್ ವ್ಯವಹಾರಗಳಲ್ಲಿರುವಂತವರಿಗೆ ಹೆಚ್ಚಿನ ಲಾಭ ಪ್ರಾಪ್ತಿಯಾಗುತ್ತೆ. ಇನ್ನು ಲಗ್ನದ ಪ್ರಭಾವ ಹೇಗಿರುತ್ತೆ ಅಂದ್ರೆ, ಮಕರ ಲಗ್ನದಲ್ಲಿ ಹುಟ್ಟಿರುವಂತವರಿಗೆ ಜೂನ್ 10 ನಂತರ ಪ್ರಮುಖ ಘಟನೆಗಳವರ ಜೀವನದಲ್ಲಿ ನಡೆಯುತ್ತೆ. ರಾಹುವಿನ ಸಂಚಾರ ಡಿಸೆಂಬರ್ ಅಲ್ಲಾಗುತ್ತೆ. ಅಲ್ಲಿವರೆಗೂ ಕೂಡ ನಿಮ್ಮ ಮಾತಿನ ಮೇಲೆ ನೀವು ನಿಯಂತ್ರಣ ಇಟ್ಕೊಳ್ಳಿ. ಯಾಕಂದ್ರೆ ಕುಂಭ ರಾಶಿಯಿಂದ ನೆಕ್ಸ್ಟ್ ಮಕರ ರಾಶಿಗೆ ರಾಹು ಗ್ರಹ ಬರ್ತಾ ಇರುವಂತದ್ದು. ಕೇವಲ ಪವಾಡಗಳನ್ನ ನಂಬದೆ ಜಾತಕದ ಬಲ, ಪರಿಶ್ರಮದ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಕಾರ್ಯದ ಮೇಲೆ ನೀವು ವಿಶ್ವಾಸ ಇಡಿ, ಅತ್ಯಂತ ಶುಭ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಪ್ರಾಪ್ತಿ ಆಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಇದರಿಂದ ನಿಮಗೆ ನೆರವೇರುತ್ತೆ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ಪ್ರೀತಿ, ಪ್ರೇಮ, ದಾಂಪತ್ಯ ಸಮಸ್ಯೆಗಳೇನಾದ್ರು ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಿಳಿಸಿಕೊಳ್ಳಲಾಗುತ್ತೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.